ಭಕ್ತ ಭಿಕ್ಷುಕ. ಒಂದಾನೊಂದು ಕಾಲದಲ್ಲಿ ಒಬ್ಬ ದಯಾಳು ರಾಜನು ಆಂಧ್ರಪ್ರದೇಶವನ್ನು ಆಳುತ್ತಿದ್ದನು. ಪ್ರತಿದಿನ ತಿಮ್ಮ ಮತ್ತು ಸೋಮ ಎಂಬ ಇಬ್ಬರು ಭಿಕ್ಷುಕರು ಅವನ ಬಳಿ ಹೋಗುತ್ತಿದ್ದರು. ಅವನು ಅವರಿಗೆ ಹಣ ಮತ್ತು ಊಟವನ್ನು ಕೊಡುತ್ತಿದ್ದನು. ಭಿಕ್ಷೆ ದೊರೆತ ಮೇಲೆ ತಿಮ್ಮನು, ದೇವರು ದೊಡ್ಡವನು, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಾನೆ ಎಂದು ಹೇಳುತ್ತಿದ್ದನು. ಆದರೆ ಸೋಮ, ನಮ್ಮ ರಾಜನಿಗೆ ಜಯವಾಗಲಿ, ಅವನು ತನ್ನೆಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ದನು. ಇದು ಹೀಗೆಯೇ ಹಲವು ದಿನಗಳ ಕಾಲ ಮುಂದುವರೆಯಿತು. ಕೊನೆಗೆ ಒಂದು ದಿನ ರಾಜನಿಗೆ ತಿಮ್ಮನ ಮೇಲೆ ಕೋಪ ಬಂದಿತು. ಅವನಿಗೆ ಬೇಕಾದ್ದನ್ನೆಲ್ಲ ನಾನು ಅವನಿಗೆ ಕೊಡುತ್ತೇನೆ, ಆದರೂ ಅವನು ದೇವರಿಗೆ ಧನ್ಯವಾದ ಹೇಳುತ್ತಾನೆ. ದೇವರು ಅವನಿಗೇನು ಮಾಡಿದ್ದಾನೆ? ಅವನು ನನ್ನ ಗುಣಗಾನ ಮಾಡಿ ನನಗೆ ಧನ್ಯವಾದ ಹೇಳಬಾರದೇ ಎಂದನು ರಾಜ. ರಾಜನು, ಆ ಕೃತಜ್ಞತೆಯಿಲ್ಲದ ಭಿಕ್ಷುಕನಿಗೆ ಪಾಠ ಕಲಿಸುತ್ತೇನೆ, ಅವನಿಗೂ ತಿಳಿಯಲಿ ಯಾರು ಅವನಿಗೆ ಸಹಾಯ ಮಾಡುತ್ತಿದ್ದಾರೆಂದು ಎಂದು ನಿರ್ಧರಿಸಿದನು. ಮಾರನೆಯ ದಿನ ಎಂದಿನಂತೆ ಅವನು ಭಿಕ್ಷುಕರಿಗೆ ಭಿಕ್ಷೆ ನೀಡಿದನು. ನೀವಿಬ್ಬರೂ ಇಂದು ಸಂತೆಯ ಸುತ್ತ ಇರುವ ರಸ್ತೆಯಿಂದ ಮನೆಗೆ ಹೋಗಿ ಎಂದನು. ವಿಚಿತ್ರ ಬೇಡಿಕೆಯನ್ನು ಕೇಳಿ ಭಿಕ್ಷುಕರಿಗೆ ಗೊಂದಲವಾಯಿತು. ಆದರೂ ಅವರು ಒಪ್ಪಿದರು. ರಾಜನು ರಸ್ತೆಯಲ್ಲಿ ಒಂದು ಸಣ್ಣ ಚೀಲದಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ತುಂಬಿಸಿಟ್ಟಿದ್ದ. ಸೋಮನನ್ನೇ ಮೊದಲು ಹೋಗುವಂತೆ ಹೇಳಿದ. ಸೋಮ ರಾಜನು ಏಕೆ ಹಾಗೆ ಹೇಳಿದ ಎಂದು ಯೋಚಿಸಿದನು. ಸ್ವಲ್ಪವೇ ಸಮಯದಲ್ಲಿ ಅಲ್ಲಿಗೆ ತಿಮ್ಮ ಬಂದನು. ಅವನು ಆ ಚೀಲವನ್ನು ಕಂಡು ಸಂತೋಷಪಟ್ಟನು. ಮಾರನೆಯ ದಿನ ರಾಜನು ಅವರು ಮನೆಗೆ ಹಿಂತಿರುಗುವಾಗ ಏನಾದರೂ ಸಿಕ್ಕಿತೆ ಎಂದು ಕೇಳಿದನು. ಸೋಮನು, ಇಲ್ಲ ಪ್ರಭುಗಳೇ, ನಮಗೇನೂ ಸಿಗಲಿಲ್ಲ, ನಾವು ಕೇವಲ ಆ ರಸ್ತೆಯ ಸೌಂದರ್ಯವನ್ನು ಸವಿದೆ ಎಂದನು. ಆದರೆ ತಿಮ್ಮನು, ದೇವರು ನಿಜವಾಗಿಯೂ ದೊಡ್ಡವನು, ನನಗೆ ಬೆಳ್ಳಿ ನಾಣ್ಯಗಳಿಂದ ತುಂಬಿದ ಒಂದು ಚೀಲ ಸಿಕ್ಕಿತು ಎಂದನು. ರಾಜನಿಗೆ ಬಹಳ ಕೋಪ ಬಂದಿತು. ಭಿಕ್ಷುಕರು ಹೊರಡುವಾಗ ರಾಜನು ಸೋಮನಿಗೆ ಒಂದು ಕುಂಬಳಕಾಯಿ ಕೊಟ್ಟನು. ಕುಂಬಳಕಾಯಿಯ ಒಳಗೆ ಚಿನ್ನವನ್ನು ತುಂಬಿಸಲಾಗಿತ್ತು. ಆದರೆ ಸೋಮನಿಗೆ ಇದು ತಿಳಿದಿರಲಿಲ್ಲ. ಆದ್ದರಿಂದ ಅವನು ಅದನ್ನು ಕೆಲವು ನಾಣ್ಯಗಳಿಗೆ ಒಬ್ಬ ವ್ಯಾಪಾರಿಗೆ ಮಾರಿದನು. ಸ್ವಲ್ಪ ಸಮಯದ ನಂತರ ತಿಮ್ಮ ಆ ವ್ಯಾಪಾರಿಯ ಅಂಗಡಿಯ ಮುಂದೆ ಹೋದ. ಆ ವ್ಯಾಪಾರಿಯು ದಯಾಳು ಮನುಷ್ಯನಾಗಿದ್ದ. ಅವನು ತಿಮ್ಮನನ್ನು ಕರೆದು ಅವನಿಗೆ ಆ ಕುಂಬಳಕಾಯಿಯನ್ನು ಕೊಟ್ಟನು. ತಿಮ್ಮ ಅವನಿಗೆ ಧನ್ಯವಾದ ಹೇಳಿ ಅದನ್ನು ಮನೆಗೆ ತೆಗೆದುಕೊಂಡು ಹೋದನು. ಮಾರನೆಯ ದಿನ ರಾಜನು ಏನಾದರೂ ವಿಚಿತ್ರವಾದದ್ದು ನಡೆಯಿತೆ ಎಂದು ಇಬ್ಬರನ್ನು ಕೇಳಿದನು. ಸೋಮನು, ಇಲ್ಲ ಪ್ರಭುಗಳೇ, ಆ ಕುಂಬಳಕಾಯಿಯನ್ನು ಮಾರಿ ಸ್ವಲ್ಪ ಹೆಚ್ಚು ನಾಣ್ಯಗಳನ್ನು ಗಳಿಸಿದೆ ಎಂದನು. ರಾಜನು ತಿಮ್ಮನ ಕಡೆಗೆ ತಿರುಗಿ ಅವನಿಗೆ ಎಂದಿನಂತೆ ಹೆಚ್ಚು ಹಣ ದೊರೆಯಿತೆ ಎಂದು ಕೇಳಿದನು. ಹೌದು ಮಹಾಪ್ರಭುಗಳೇ, ಒಬ್ಬ ವ್ಯಾಪಾರಿ ನನಗೆ ಒಂದು ಕುಂಬಳಕಾಯಿ ಕೊಟ್ಟ. ನಾನು ಅದನ್ನು ತೆಗೆದು ನೋಡಿದಾಗ ಅದರೊಳಗೆ ಚಿನ್ನ ತುಂಬಿತ್ತು. ನಿಜವಾಗಿಯೂ ದೇವರು ದೊಡ್ಡವನು ಎಂದನು ತಿಮ್ಮ. ನಾನು ಇನ್ನು ಮೇಲೆ ಭಿಕ್ಷುಕನಲ್ಲ ಎಂದು ಹೇಳಲು ಬಂದೆ.
ನನಗೆ ನಿನ್ನೆ ಸಿಕ್ಕಿದ ಚಿನ್ನವನ್ನು ಉಪಯೋಗಿಸಿಕೊಂಡು ನಾನು ಜೀವನ ಪೂರ್ತಿ ಆರಾಮದಿಂದ ಬಾಳಬಹುದು. ದೇವರು ನಿಜವಾಗಿಯೂ ತನ್ನ ಜನರಿಗೆ ಸಹಾಯ ಮಾಡುತ್ತಾನೆ ಎಂದನು ತಿಮ್ಮ. ರಾಜನಿಗೆ ಕೋಪ ಬಂದರೂ ಅವನು ಸೋಲೊಪ್ಪಲೇಬೇಕಾಯಿತು. ಅವನು ತಿಮ್ಮ ಹೇಳಿದ್ದು ಸರಿ ಎಂದು ಒಪ್ಪಿದನು. ಎಷ್ಟಾದರೂ ದೇವರೇ ತಾನೇ ನಮಗೆ ಶ್ರೀಮಂತಿಕೆ ಕೊಟ್ಟವನು. ಹೀಗಾಗಿಯೇ ನಾವು ಭಿಕ್ಷುಕರಿಗೆ ಸಹಾಯ ಮಾಡುತ್ತಿದ್ದೇನೆ. ನಿಜ, ದೇವರು ದೊಡ್ಡವನು ಎಂದು ರಾಜ ಯೋಚಿಸಿದನು.